ಶುಭೋದಯದೊಂದಿಗೆ ಸ್ವಾಗತ ಸ್ನೇಹಿತರೆ. ನಾನು ನನ್ನ ನೈಸರ್ಗಿಕ ಕೃಷಿಯ ಒಂದು ಕಿರುನೋಟವನ್ನು ತಮ್ಮೊಂದಿಗೆ ಮತ್ತೆ ಹಂಚಿಕೊಳ್ಳಲು ಇಚ್ಛಿಸಿ ಈ ದೃಶ್ಯವನ್ನು ಮಾಡ್ತಾಯಿದ್ದೀನಿ. ನನ್ನ ನೈಸರ್ಗಿಕ ಕೃಷಿ ಮುಖ್ಯ ಬೆಳೆಯಾಗಿ ಕಬ್ಬನ್ನು ಆಯ್ದುಕೊಂಡು ನಾಟಿ ಮಾಡಿದ್ದೇನೆ ಸ್ನೇಹಿತರೆ. ತಾವಿಲ್ಲಿ ನೋಡ್ಬೋದು, ಇದು ಏಪ್ರಿಲ್ 20, 2025ನೇ ಇಸ್ವಿಯಂದು ನಾನು ಈ ದೃಶ್ಯವನ್ನು ಮಾಡ್ತಾಯಿದ್ದೀನಿ. ಕೇವಲ 90 ದಿನಗಳ ಮಾತ್ರ ವಯಸ್ಸಾಗಿರುವಂಥ ಈ ಕಬ್ಬು ತಾವಿಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಸಮೃದ್ಧವಾಗಿ ಬೆಳೆದು ನಿಂತಿದೆ ಅಂತ ಹೇಳಿ. ಸಾವಯವ ನೈಸರ್ಗಿಕ ಕೃಷಿಯಲ್ಲಿ ಬಂದಂಥ ಈ ನನ್ನ ಕಬ್ಬು ತಾವಿಲ್ಲಿ ಗಮನಿಸ್ಬೋದು. ಯಾವುದೇ ರೋಗ ಬಾಧೆ ಇಲ್ಲದೆ ಯಾವ ರೀತಿ ಶಕ್ತಿಯುತವಾಗಿ ಸಮೃದ್ಧವಾಗಿ ಬೆಳೆದು ನಿಂತಿದೆ ತಾವಿಲ್ಲಿ ನೋಡ್ಬೋದು. ಅದರಂತೆ ಸ್ನೇಹಿತರೆ, ನಾನು ಈ ಕಬ್ಬಿನಲ್ಲಿ ಈರುಳ್ಳಿ ಕೂಡ ಅಂತರ ಬೆಳೆಗೆ ಆಯ್ದುಕೊಂಡಿದ್ದೇನೆ. ನನಗೆ ಗೃಹ ಉಪಯೋಗಕ್ಕೆ ಬೇಕಾಗುವಷ್ಟು ಮಾತ್ರ ನಾನನ್ನು ಈರುಳ್ಳಿ ಬೆಳ್ಕೊಂಡಿದ್ದೀನಿ, ಅದು ಕೂಡ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ಅದರಂತೆ ಸ್ನೇಹಿತರೆ, ಹೆಸರು ಕೂಡ ನಾನು ನನ್ನ ಗೃಹ ಉಪಯೋಗಕ್ಕೆ ಬೇಕಾಗುವಷ್ಟು ಹೆಸರನ್ನು ಹಾಕ್ಕೊಂಡಿದ್ದೇನೆ. ಅದರಂತೆಯೇ ಎಳ್ಳು ನನ್ನ ಮನೆ ಉಪಯೋಗಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾನು ಬೆಳ್ಕೊಂಡಿದ್ದೇನೆ, ಅದು ಕೂಡ ನೈಸರ್ಗಿಕ ಕೃಷಿಯಲ್ಲಿ ಬಂದಿರುವಂಥದ್ದು. ಅದರಂತೆ ಸ್ನೇಹಿತರೆ, ತಾವಿಲ್ಲಿ ನೋಡ್ಬೋದು, ಕೆಲವೊಂದು ಮನೆಗೆ ಬೇಕಾಗುವಂಥ ತರಕಾರಿ ಬೆಳೆಗಳನ್ನು ಕೂಡ ನಾನು ಮಾಡ್ಕೊಂಡಿದ್ದೀನಿ. ತಾವಿಲ್ಲಿ ನೋಡ್ಬೋದು, ಈ ಮೆಣಸಿನ ಗಿಡ ಯಾವ ರೀತಿಯಾಗಿ ಬೆಳೆದು ನಿಂತಿದೆ. ಯಾವುದೇ ಒಂದು ರಾಸಾಯನಿಕ ಬಳಸದೆ ಕೇವಲ ಸಸ್ಯ ದ್ರಾವಣಗಳನ್ನು ಬಳಕೆ ಮಾಡಿ ನಾನು ಈ ರೀತಿ ಇದನ್ನು ಬೆಳೆಸಿ ನಿಲ್ಲಿಸಿದ್ದೇನೆ ಸ್ನೇಹಿತರೆ. ಅದೇ ರೀತಿ ನೋಡ್ಬೋದು, ಇಲ್ಲಿ ಬದನೆ ಗಿಡ ಯಾವ ರೀತಿ ರೋಗ ಬಾಧೆ ಇಲ್ಲದೆ ಎಷ್ಟು ಸ್ವಚ್ಛಂದದಿಂದ ಬೆಳೆದು ನಿಂತಿವೆ ಸ್ನೇಹಿತರೆ. ಹಾಗೆಯೇ ಸ್ನೇಹಿತರೆ, ನಾನು ವಾಣಿಜ್ಯ ಬೆಳೆಯಾಗಿ ಅಂದರೆ ನನ್ನ ಕಬ್ಬಿನ ಖರ್ಚಿನ ಅರ್ಧಕ್ಕಿಂತ ಹೆಚ್ಚಿನ ಪಾಲು ಈ ಮಿಶ್ರ ಬೆಳೆಯಲ್ಲಿ ನಾನು ತೆಗೆದುಕೊಳ್ಬೇಕಂತ ಹೇಳಿ ಇದರಲ್ಲಿ ಸೋಯಾಬೀನನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಸ್ನೇಹಿತರೆ. ಅದು ಕೂಡ ಯಾವುದೇ ರೀತಿಯಾಗಿ ಬೆಳೆದು ನಿಂತಿದೆ ತಾವಿಲ್ಲಿ ನೋಡ್ಬೋದು. ಈ ಸೋಯಾಬೀನ್ ಕೂಡ ಸ್ನೇಹಿತರೆ ಯಾವುದೇ ರೀತಿಯಾದಂಥ ರಾಸಾಯನಿಕ ಬಳಸದೆ ಕೇವಲ ಗೋವಿನ ಮೂತ್ರ, ಗೋವಿನ ಸಗಣಿಯ ಬಳಕೆಯಿಂದ, ಕೆಲವು ಸಸ್ಯ ಎಲೆಗಳಿಂದ ದ್ರಾವಣವನ್ನು ತಯಾರಿಸಿಕೊಂಡು ಸಿಂಪರಣೆ ಮಾಡಿಕೊಂಡು ಕೀಟಬಾಧೆ ಇಲ್ಲದೆ ಯಾವ ರೀತಿಯಾಗಿ ಈ ಸೋಯಾಬೀನ್ ಬೆಳೆ ಕೂಡ ಸಮೃದ್ಧವಾಗಿ ಬೆಳೆದಿದೆ ಅಂತ ತಾವಿಲ್ಲಿ ನೋಡ್ಬೋದು ಸ್ನೇಹಿತರೆ. ಯಾವುದೇ ರೀತಿಯಾದಂತಹ ಹಣವನ್ನು ಕೊಟ್ಟು ಯಾವುದೇ ಪೇಟೆಗೆ ಹೋಗಿ ಯಾವುದೇ ವಸ್ತುವನ್ನು ಕೊಂಡುಕೊಳ್ಳಲಾರದೆ ಸ್ವತಃ ನನ್ನ ಜಮೀನಲ್ಲಿ ಸಿಗುವಂತಹ ಕೆಲವೊಂದು ಸಸ್ಯಗಳ ಆಧಾರದ ಮೇಲೆ, ಗೋವಿನ ಆಧಾರದ ಮೇಲೆ ನನ್ನ ಈ ಕೃಷಿ ನಿಂತಿದೆ ತಾವೆಲ್ಲ ನೋಡ್ಬೋದು ಸ್ನೇಹಿತರೆ. ಕೇವಲ ಕಬ್ಬಿನ ಬೆಳೆ ಅಷ್ಟೇ ಅಲ್ಲ, ಈ ನನ್ನ ತರಕಾರಿ ಬೆಳೆಗಳನ್ನು ತಾವಿಲ್ಲಿ ಗಮನಿಸ್ಬೋದು. ಯಾವ ರೀತಿಯಾಗಿ ಯಾವುದೇ ರೋಗ ಬಾಧೆ ಇಲ್ಲದೇ ಎಷ್ಟೊಂದು ಚೆನ್ನಾಗಿ ಇಲ್ಲಿ ಬಂದು ನಿಂತಿದೆ ಅಂತ ತಾವಿಲ್ಲಿ ಗಮನಿಸ್ಬೋದು ಸ್ನೇಹಿತರೆ. ಇಲ್ಲಿ ಮೆಣಸಿನ ಗಿಡ ಆಗಲಿ, ಟೊಮೆಟೊ ಆಗಲಿ, ಬದನೆ ಗಿಡ ಆಗಲಿ, ಈರುಳ್ಳಿ ಆಗಲಿ, ಹೆಸರು ಆಗಲಿ, ಸೋಯಾಬೀನ್ ಆಗಲಿ, ಹೀಗೆ ಹಲವಾರು ಬೆಳೆಗಳನ್ನು ಈ ಕಬ್ಬಿನ ಬೆಳೆಯಲ್ಲಿ ನಾನು ಮಾಡಿಕೊಂಡು ಒಂದು ಒಳ್ಳೆಯ ರೀತಿಯಾದಂಥ ಕೃಷಿಯನ್ನು ಮಾಡ್ಬೋದು ಅಂತ ಹೇಳಿ ನಾನು ಈ ದೃಶ್ಯವನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ಸ್ನೇಹಿತರೆ. ನಾನು ಬಯಸೋದಿಷ್ಟೇ, ತಾವೆಲ್ಲರೂ ನೈಸರ್ಗಿಕ ಕೃಷಿಯತ್ತ ಮುಖ ಮಾಡಿ ಅಂತ ಕೇಳ್ತಾ ಈ ನನ್ನ ದೃಶ್ಯವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ.